ನೀವು ಟೀಸರ್ ಲಾಂಚ್ ಟೈಮಲ್ಲೂ ಕೂಡ ನೀವು ಹೇಳ್ತಾ ಇದ್ರಿ, ನಾನು ಅಣ್ಣವ್ರ ಅಭಿಮಾನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ. ಸೊ ಒಂದು ಸಿನಿಮಾ ಮಾಡಬೇಕು ಅಂತಂದ್ರೆ ಆಸ್ ಎ ನಿರ್ಮಾಪಕಿಯಾಗಿ ಒಂದಷ್ಟು ಕತೆಗಳನ್ನ ನಾನು ನಮ್ಮ ಬ್ಯಾನರ್ ಅಲ್ಲಿ ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿರ್ತೀರ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಅಣ್ಣವ್ರು ಮಾಡಿರುವಂತಹ ಸಿನಿಮಾಗಳು, ಅಂಬರೀಷ್ ಅಣ್ಣ ಮಾಡಿರುವಂತಹ, ವಿಷ್ಣುವರ್ಧನ್ ಅವ್ರು ಮಾಡಿರುವಂತಹ ಎಲ್ಲಾ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿರ್ತೀರ. ಫಸ್ಟ್ ನಾನು ಒಂದು ಹೆಜ್ಜೆ ಇಡ್ತಿದ್ದೀನಿ ಸಿನಿಮಾ ರಂಗಕ್ಕೆ ಅಂತಂದ್ರೆ ನಿಮ್ದೇ ಆದಂತ ಕೆಲವೊಂದು ಥಾಟ್ ಪ್ರೊಸೆಸ್ ಇರುತ್ತೆ. ಹಿಂಗೆ ಹೋಗ್ಬೇಕು, ಇದೇ ತರಾನೇ ಆಡಿಯನ್ಸ್ ಹೆಂಗ್ ತಗೊಂತಾರೋ ಗೊತ್ತಿರಲ್ಲ ಅನ್ನೋಂಥ ಕೆಲವೊಂದು ಕನ್ಫ್ಯೂಷನ್ಸ್. ಸೊ ನಿಮ್ ಮನ್ಸಲ್ಲಿ ಯಾವ್ದಾದ್ರು ಬೇರೆ ಕಥೆಗಳಿತ್ತ ಇದನ್ನೇ ಮಾಡ್ಬೇಕು ಅಂತ, ಅಥವಾ ಇಲ್ಲ ಅಂತಂದ್ರೆ ಕೊತ್ತಲವಾಡಿ ಸಿನಿಮಾವನ್ನೇ ಫಸ್ಟ್ ಬ್ಯಾನರ್ ಅಲ್ಲಿ ಈ ಒಂದು ಸಿನಿಮಾ ಕೊತ್ತಲವಾಡಿ ಅಂತ ನಾನು ಅನ್ಕೊಂಡು ಬಂದಿದ್ದಲ್ಲ, ಅದಾಗಿದ್ದು ಕೊತ್ತಲವಾಡಿ ಆಗಿದ್ದು. ಬರ್ತಾ ಬರ್ತಾ ಆಗುತ್ತೆ. ನೀವು ಯಾವುದೇ ವಿಷಯಕ್ಕೆ ನಿಮ್ಗೆ ರಾತ್ರಿ ಆಗಲ್ಲ. ನಾಳೆ ನಾವೀಗ ಒಂದು ಮದ್ವೆಗೆ ಹೋಗ್ಬೇಕು ಅಂದ್ರೆ ಪ್ರಿಪ್ರೇಷನ್ ಮಾಡ್ತೀವಿ, ಆಮೇಲೆ ಬೆಳಿಗ್ಗೆ ರೆಡಿ ಆಗ್ತೀವಿ, ಆಮೇಲೆ ಮದ್ವೆಗೆ ಹೋಗ್ತೀವಿ, ಅಟೆಂಡ್ ಮಾಡ್ತೀವಿ. ಅದೇ ತರ ಪ್ರತಿ ಕೆಲ್ಸನು ನಿಮ್ಗೆ ಅನ್ಕೊಂಡ ತಕ್ಷಣ ನಿನ್ನೆ ರಾತ್ರಿ ಅನ್ಕೊಂಡ್ ಬೆಳಿಗ್ಗೆ ಸುಮ್ನೆ ಮದ್ವೆಗೆ ಹೋಗಕ್ಕಾಗಲ್ಲ. ಅದಕ್ಕೆ ಪ್ರಿಪ್ರೇಷನ್ ಬೇಕು. ಪ್ರತಿ ಸಿನಿಮಾಗೂ ಪ್ರಿಪ್ರೇಷನ್ ಬೇಕು. ಬಟ್ ಆದ್ರೆ ಕತೆ ಯಾವ್ದು ಹುಡುಕಿರ್ಲಿಲ್ಲ. ಬಟ್ ನನಗ್ 100 ಇದೆ ಕನ್ಸು, ಅದ್ನೀಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. 100 ಇದೆ ಕನ್ಸು. ನಾನು ಯಶ್ಕಿನ್ನ ದುರಾಸೆ. ನಂಗೆ ಯಶ್ಗಿದೆ ಅನ್ಕಬಿಡಿ, ಯಶ್ ಕಲ್ಸಿರೋದೇ ನಾನು ಯಾವಾಗ್ಲೂ ದೊಡ್ಡದೇ ಓದ್ಸೋದು. ನಾನು ನಮ್ಮ ಯಶಿಗೆ ಯಾವಾಗ್ಲೂ ನಾನು ಕಾಲೆಳಿತಾ ಇದ್ದೆ. 100 ಕಿಲೋಮೀಟರ್ ಓಡೋರ್ ಜೊತೆ ನೀನ್ ಕಾಂಪೀಟ್ ಮಾಡೋ, 10 ಕಿಲೋಮೀಟರ್ ಓಡೋನ್ ಜೊತೆ ಮಾಡ್ಬೇಡ, ಅವಾಗ ನೀನ್ ಅಲ್ಲೇ ಇರ್ತೀಯ ಅಂತ ನಾನೇ ಇಂಥವೆಲ್ಲ ಡೈಲಾಗ್ ಹೊಡಿತಾ ಇದ್ದೆ. 10 ಕಿಲೋಮೀಟರ್ ಅವನಿಗೆ ನೀನ್ ಕಾಂಪೀಟ್ ಆಗ್ಬಾರ್ದು. 100 ಮಾಡಿದಾಗ ನೀನ್ ಒಂದ್ 50 ಕಿಲೋಮೀಟರ್ ಓಡ್ತೀಯ. ಈ 10 ಜೊತೆ ಇದ್ರೆ ನೀನ್ 2 ಓಡಲ್ಲ ಅಂತ. ಹಂಗೆ ನಮ್ಗೆ ಇದೇ ಜಾಸ್ತಿ. ಅದ್ ಹೇಳದ್ ಬೇಡ, ಮಾಡ್ತಾ ಹೋಗೋಣ. ನೀವು ಇದೀರಲ್ಲ, ಎಲ್ಲ 2,000 ಸಾವಿರ ಕೊಡ್ತಿರಲ್ಲ ಟಿವಿ ಅವ್ರಿಗೆ, 2,000 ಸಾವಿರ ಹಾಕೋಣ, ಮಾಡೋಣ, ಎಷ್ಟೇ ಹೇಳ್ಕೊ ಬಂದ್ಬಿಡೋಣ. ಅಮ್ಮ ಈಗ 2,000 ಅಂದಿದ್ದಕ್ಕೆ ಇತ್ತೀಚೆಗೆ ಹೇಳಿರುವಂತ ಒಂದು ಇಂಟರ್ವ್ಯೂ ಅಲ್ಲಿ 2,000 ಕೋಟಿ ಕೊಡಿ, ನಾನು ಯಶ್ ಅವ್ರಿಗೆ ಪ್ರೊಡಕ್ಷನ್ ಮಾಡ್ತೀನಿ, ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದು. ನೀವೇ ಹೇಳಿದ್ದು ಅಂತ ಸಿಕ್ಕಾಪಟ್ಟೆ ಟ್ರೋಲ್ ಟಿವಿ 9 ಅವ್ರಿಗೆ ಹೇಳಿದ್ದು, ಇಮ್ರಾನ್ಗೆ, ರೆಹಮಾನ್ಗೆ ಹೇಳಿದ್ದು. ಸೊ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ, ಏನ್ ಹೇಳ್ತೀರಾ? ಅದು 2 ತರ ಮಾಡ್ತಾವ್ರೆ. ನಾನು ಓದ್ದೆ, ಇಂಡೈರೆಕ್ಟ್ ಆಗಿ ಅವ್ರ ಮಗನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಇದೆ. ಹೇಳ್ಬಾರ್ದಾ ಅಂತ ನಂಗೆ ಕೇಳಿದ್ದು. ಹೇಳ್ಬೋದಲ್ವಾ? ಈಗ ಅವ್ನು ಈಗ ಹೋಗಿರೋದು ಎಷ್ಟು ಕೋಟಿನೋ ನಂಗೆ ಗೊತ್ತಿಲ್ಲ, ನಾನು ಕೇಳಲ್ಲ, ಅದ್ ಮಾತಾಡಲ್ಲ. ಅವ್ನು ಮಾತಾಡೋಷ್ಟು ನಮಗೆ ಪುರ್ಸೊತ್ತು ಇಲ್ಲ. 2,000 ಕೋಟಿ ನಾನೇನಾದ್ರೂ ಅವನ ಬಗ್ಗೆ ಸಿನಿಮಾ ಮಾಡ್ಬೇಕು ಅಂತ ಹೊಟ್ರೆ ಆ ರೇಂಜಿಗೆ ಥಿಂಕ್ ಮಾಡ್ತೀನಿ ನನ್ನ ಮಗನಿಗೆ. ಈಗ ನನ್ನ ಹತ್ರ ದುಡ್ಡಿಲ್ಲ, ನೀವೆಲ್ಲ ಕೇಳ್ತಾ ಇದ್ದೀರಾ ಅಂತ ನಾನು ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನೇನಾದ್ರೂ ಎಷ್ಟಕ್ಕೆ ಸಿನಿಮಾ ಮಾಡ್ಬೇಕು ನಾಳೆನೇ ಅಂದ್ರೆ ನೀವು ಹೇಳ್ಬೋದು, ಹೊರಟಿದ್ದೀರಾ, ನಿಮ್ಮ ಹತ್ರ ಎಷ್ಟು ದುಡ್ಡು ಐತಿ ಅಂದ್ರೆ ಅದು ಕರೆಕ್ಟ್ ನನ್ನ ಉತ್ತರ. ಅದಲ್ಲ, ನೀವ್ ಹೇಳ್ತಿದ್ದೀರಾ, ನೀವೇನಾದ್ರು ಅರ್ಜೆಂಟ್ ಇದ್ರೆ 2,000 ಕೋಟಿ ತಗೊಬನ್ನಿ, ಹೆಂಗೋ ಮಾಡಿ ಅಪ್ರೋಚ್ ಮಾಡ್ತೀನಿ, ನಿಮ್ ಖುಷಿಗೆ ಸಿನಿಮಾ ಮಾಡೋಣ ಅಂದೆ. ಈಗ ನೀವ್ ತಾನೇ ಕೇಳಿದ್ದು, ಯಶಕ್ ಸಿನಿಮಾ ಮಾಡಲ್ವಾ ಅಂದ್ರೆ ಏನ್ ಈಸಿ ಏನ್ರಿ? ಅವನು ಯಾರೋ 1,500 ಕೋಟಿ ಹಾಕ್ಯವ್ರೋ ಎಲ್ಲ ಇನ್ನೂ ಜಾಸ್ತಿ ಹಾಕ್ಯವ್ರೋ ನಂಗೆ ಗೊತ್ತಿಲ್ಲ. ನನಗೊಂದು ಮೈಂಡ್ ಸೆಟ್ ಅಲ್ಲಿ ಇವನಿಗೊಂದು 2,000 ಕೋಟಿ ನಾನು ಅವ್ನು ನೋಡ್ತಾ ಇದ್ರೆ ಅನ್ಕೋತಾ ಇರ್ತೀನಿ, ಈ ನನ್ನ ಮಗನಿಗೆ ಎಷ್ಟಪ್ಪ ದುಡ್ಡು ಹಾಕಿ ಸಿನಿಮಾ ಮಾಡ್ಬೇಕು ಅಂತ ನಾನು ಒಬ್ಳೇ ಯೋಚಿಸೋದು. ಆ ತಾಟಲ್ಲಿ ಹೇಳಿದ್ದೀನಿ ಹೊರತು ಬೇರೆ ಯಾವ ಇಂಟೆನ್ಷನು ಇಲ್ಲ. ನಾನು ಯಾರಿಗೂ ಯಾರೇನೋ ಅನ್ಕೊಳ್ಳಿ ಅಂತ ಹೇಳಿಲ್ಲ. 2,000 ಕೋಟಿಗೆ ಇಂಡೈರೆಕ್ಟ್ ಆಗಿ ಅವ್ರ ಮಗನ್ ರೇಂಜ್ ಹೇಳ್ತಾವ್ರೆ ಅಂತೇನೋ ಬರ್ದವ್ರೆ ಅಂತ ಯಾರೋ ಫೋನ್ ಮಾಡಿದ್ರು. ಒಳ್ಳೇದಲ್ವಾ? ಮಗನ ಬಗ್ಗೆ 2,000 ಕೋಟಿ ಯೋಚನೆ ಮಾಡಿದ್ರೆ ತಪ್ಪೇನಿದೆ? ಮರಕ್ಕಿಂತ ಮರ ದೊಡ್ಡದಾಗ್ಲಿ ಬಿಡ್ರಿ, ಚಿಕ್ಕ ಮರನೇ ನೋಡ್ಕೊಂಡ್ ಕೂತಿರೋಣ ಆಗ್ಲಿ. ನನ್ ಮಗನ ಬಗ್ಗೆ ನಾನು 2,000 ಕೋಟಿ ಹಾಕ್ತೀನಿ ಅಂದ್ರೆ ಹೆಮ್ಮೆ ಪಡ್ಲಿ ಅವರು. ಹಾಕೋಣ ಅನ್ಕಂಡ್ರೆ ಅವ್ರು ಕೇಳಿದೆ, ನಾನು ಸುಮ್ನೆ ಹೇಳಿಲ್ಲ ನಾನು ಯಾರಿಗೂ. ಇನ್ನೊಬ್ರು ಬರ್ಲಿ 4,000 ಕೋಟಿ ಹಾಕ್ತೀನಿ ಅಂತ ಹಾಕೊಳ್ಳಿ, ಅದು ಅವ್ರ ತಾಟು, ಯಾರು ಬೇಡ ಅಂತಾರೆ? ನೀವ್ ಹೇಳ್ದಂಗ ಮರಕ್ಕಿಂತ ಮರಕ್ಕೆ ಅದ್ ಬರ್ಬೇಕು ಮನುಷ್ಯಂಗೆ. ಇವಾಗ ಯಾವಾಗ್ಲೂ ಹೇಳ್ತಾರಲ್ಲ, ಯಶ್ ಹೇಳ್ತಾನಲ್ಲ, ಏನಿದು ಅಪ್ಗ್ರೇಡ್ ಆಗಿ ಅಂತ ನಮಗ್ ಕೊಡ್ತಾನೇನ್ರಿ ಡೇಟಾ? ಅವ್ನ್ ಬಂದ್ಯಾ, ನನ್ ಟೇಸ್ಟಿಂಗ್ ಇದೆ. ನಾನು ಫಸ್ಟ್ ಆಫ್ ಆಲ್ ಅದು ಕೊಡೋ ಮಾತೇ ಇಲ್ಲ ಬಿಡಿ. ದುಡ್ಡು ತಗೊಂಡೋಗಿ ಇಟ್ಕೊಂಡ್ ಮಾತಾಡಿದ್ರೇನೆ ನಿಮಗ್ ಸಿಗೋದ್ ಕಷ್ಟ. ದುಡ್ಡು ಇಲ್ದೆ ಕನ್ಸ್ಕೊಳಕ್ ಆಗತ್ತ ಅವನ ಬಗ್ಗೆ? ನಮ್ಮ ಮನೇಲಿ ಹಂಗೇನೆ. ನಾವ್ ಯಾವತ್ತು ಒಂದ್ ಮನೆ ನೋಡಿ, ನಾವು ತೋಟ ತಗೊಂಡಿದೀವಿ 100+ ಎಷ್ಟೋ ಇದೆ. ಬಟ್ ಅದನ್ನ ತಗೋಬೇಕಾದ್ರು ಎಲ್ರು ನಮ್ಗೆ ಅಪ್ರೋಚ್ ಮಾಡಿದ್ರು, ತುಂಬಾ 2 ಎಕರೆ ಇದೆ ತಗೊಳ್ಳಿ, 3 ಎಕರೆ. ಎಷ್ಟು ಹೇಳ್ತಾ ಇದ್ದೆ, ಅಮ್ಮ ಹೋಗಿ ನೋಡ್ಕೊಂಬ, ನನಗೆ ಕೊಡ್ಸಿರೋದು ಅವನು ಜಮೀನು, ಅವನೋಗಿ ಮಾಡಲ್ಲ, ನನ್ನ ಆಸೆ ಅಂತ. ಅಮ್ಮ ಅಲ್ಲೋಗಿ ನೋಡು, ಇಲ್ಲೋಗಿ ನೋಡು. ನನಗೆ ಆ ತಾಟ್ ಇಷ್ಟ ಆಗಿಲ್ಲ. ನನ್ನ ತಾಟ್ ಏನು, ನಾನೇ ಹೋದೆ, ನನಗೆ ಗೊತ್ತಾಯ್ತು, ನಾನೇ ಮಾತಾಡ್ದೆ, ಅವನು ಒಂದಿನಕ್ಕೂ ಬಂದಿಲ್ಲ, ದುಡ್ಡು ಕೊಟ್ಟಿರೋದು ಅವನೇ. ಬಟ್ ಅವ್ನು ನೀನೇನ್ ಮಾಡಿದ್ಯಾ, ಅವನು ಗೊತ್ತು ಮಾಡಿರ್ತಾರಮ್ಮ ಅಂತ. ಒಂದ್ಸರಿ ಏನೋ ಗಲಾಟೆ ಆದಾಗ ಬಂದು ಬೇಡ ಅಂದ್ರು ಬಂದ. ಇರಮ್ಮ, ಏನ್ ನಮ್ಗಿಂತ ನಿನಗಿಂತ ಅದೇನಮ್ಮ, ನಮ್ ಬಿಸ್ನೆಸ್ ಅಂತ ಪೇರೆಂಟ್ಸ್ಗೆ ಇಷ್ಟ ಅಂದ್ರೆ ಕೆಟ್ಟದ್ ಮಾಡ್ತಿರೋತಿಗ್ ಬಂದ. ಅದೇ ತರ ಕೆಟ್ಟದ್ ಮಾಡ್ತಾರೆ ರಾತ್ರಿ 12 ಗಂಟೆ ಆದ್ರೆ ಎಲ್ ಬೇಕಾದ್ರು ಬಂದು ನಿಂತ್ಕೊತಾನೆ ನನ್ನ ಮಗ. ನಾವು ಚೆನ್ನಾಗಿದ್ದೀವಲ್ಲ, ಯಾಕೆ ಬರ್ತಾನೆ? ಬಂದ್ ತೋರ್ಸಿದಾನೆ ಹಾಸನಲ್ಲಿ ಎಲ್ಲರಿಗೂ. ಹಾಸನ ನಮ್ ಕಾಂಪೌಂಡ್ ಪಕ್ಕ ಒಂದ್ ಹುಳ ಓಡಾಡಲ್ಲ ಈಗ ಅವನೊಂದ್ಸರಿ ಬಂದೋದ ತಕ್ಷಣ. ಯಾಕೆ ಹೇಳಿ? ಅವ್ರಿಗೆ ಗೊತ್ತು, ಬರ್ತಾರೆ ಇವ್ರ ಮಗ ಅಷ್ಟೊತ್ತಲ್ಲಿ ಬರ್ತಾರೆ ಅಂತ. ಹಂಗೆ ಈ ಕೆಟ್ಟದ್ದೇನು ನಡೀತಾ ಇಲ್ಲ, ಬರ್ತಾ ಇಲ್ಲ. ಇವಾಗ ಅವ್ನು ಚೆನ್ನಾಗವನೇ, ನಾವು ಚೆನ್ನಾಗಿದ್ದೀವಿ. ಖಂಡಿತ ಹಂಗೆ ಇರ್ಬೇಕ್ರಿ. ಪೇರೆಂಟ್ಸ್ಗೆ ಅದನ್ನ, ಮಕ್ಳಿಗೆ ಅದನ್ನ ಕಲ್ಸಿ ನೀವೇ.
ದುಡಿ, ಹೋಗು, ಸಂಪಾದನೆ ಮಾಡು, ಎದ್ದೇಳು ಅಂತ. ಅಣ್ಣವರು ಒಂದು ಹಿಸ್ಟ್ರಿಲಿ ಓದಿದ್ರು, ಅವ್ರ ಅಪ್ಪ ಹೊಡಿಯೋರಂತೆ, ಬೈಯೋರಂತೆ, ಯಾವಾಗ್ಲೂ ಬೈಯೋರಂತೆ. ಆಮೇಲೆ ಒಡೆದು ಬುದಿ ಕಲ್ಸೋದು ಆ ಕಾಲದಲ್ಲಿ, ಹಳೆ ಕಾಲದಲ್ಲಿ. ಹೌದು. ಅಣ್ಣವರು ಇವ್ರಿಗೆ ನಮ್ಮ ಹುಡುಗರಿಗೆ ಎರೇಳಿ, ನಮ್ಮ ಶಿವರಾಜ್ ಕುಮಾರ್ಗೆ, ನಮ್ಮ ಇವ್ರಿಗೆಲ್ಲ ಅಣ್ಣವರು ಹೊಡಿಯಕ್ ಹೋಗ್ತಿರ್ಲಿಲ್ವಂತೆ, ಸುಮ್ನೆ ಬೈಯಲ್ಲಿ ಬೈಯೋರಂತೆ. ಆಮೇಲೆ ಬೈದ್ಬಿಟ್ಟು, ಕಂದ ನಂಗೆ ಅಪ್ಪ ಹೊಡಿಯೋರು, ನಂಗೆ ನಿಮ್ಗೆ ಹಂಗೆ ಹೊಡಿಯಕ್ಕಾಗಲ್ಲ, ಹಂಗೆಲ್ಲ ಮಾಡ್ಬೇಡಿ ಮಕ್ಳ ಅಂತ ಹೇಳೋರಂತೆ. ಅಣ್ಣವ್ರ ತಂದೆ ಗ್ರೇಟ, ಅಣ್ಣವ್ರು ಗ್ರೇಟ? ನೀವ್ ಹೇಳಿ, ಯಾರು ಗ್ರೇಟ್? ಅಣ್ಣವ್ರು ಗ್ರೇಟ್ ಆಗಿರಕ್ ಯಾರು ಕಾರಣ? ಅವರಪ್ಪ. ಅದನ್ನ ನನಗ್ ಗ್ರೇಟ್ ಕೊಡಿ, ಎಷ್ಟ್ ಚಂದ ಆಗಿರೋದಕ್ ನನಗ್ ಕ್ರೆಡಿಟ್ ಕೊಡೋಣ. ನನಗೆ ಕೊಡ್ಬೇಕು. ನೀವು ಬರೀರಿ ಯಶೋರಮ್ಮ ಒಳ್ಳೆಯವರು, ಅವ್ರ ಮಗನ್ ನಂಗೆ ಬೆಳೆಸೋರೆ, ಮುಂದಕ್ಕೂ ಮಾಡ್ತಾರೆ, ಅವರು ಏನೋ ಮಾಡ್ತಾರೆ ಅಂತ ಬರೆಯಕ್ಕಾಗಲ್ವಾ ನಿಮ್ಗೆ? ಆಮೇಲೆ ಸ್ಮಾಲ್ ಏನಂದ್ರೆ, ಈಗ ನಿಮ್ಗೆ ನಿಮ್ಗೇನಾದ್ರು ದುಡ್ಡು ಬಂತು ಅಂತಂದ್ರೆ ನೀವೇನ್ ಮಾಡ್ತೀರಾ ಸರ್? ಎಕ್ಸಾಂಪಲ್ ಅಂದ್ರೆ ಇನ್ವೆಸ್ಟ್ ಮಾಡಿ ನೀವು ತಗೊಂಡೋಗಿ ಜಮೀನ್ ಮೇಲೋ, ಭೂಮಿ ಮೇಲೋ, ಇಲ್ಲ ಮನೆ ಬಟ್ಟೆಗೋ ಬರೆಗೋ. ಆದ್ರೆ ಅಮ್ಮ ಅವ್ರು ಹೇಳಿರೋ ಉದ್ದೇಶದಲ್ಲಿ ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡ್ತೀನಿ. ಅವ್ರು ತಗೊಂಡೋಗಿ ಎಲ್ಲೋ ನೀವು ಕೊಡಿ, ನಾವೆಲ್ಲ ತಗೊಂಡೋಗಿ ಇಂಡಸ್ಟ್ರಿಗೆ ಎಷ್ಟೊಂದ್ ಜನ, ನಮ್ಮಂತವ್ರು ಎಷ್ಟೊಂದ್ ಜನ ಊಟ ಮಾಡ್ತಾರೆ. ಸೊ ಸಾವಿರಾರು ಜನ ಟೆಕ್ನಿಷಿಯನ್ಸ್ ಇದ್ದಾರೆ, ಸೊ ಸಾವಿರಾರು ಜನ ಕಲಾವಿದರಿದ್ದಾರೆ, ಸೊ ಆಪರ್ಚುನಿಟೀಸ್ ಗಿರೋರು ಇದ್ದಾರೆ. ಅಂದ್ರೆ ನಾನು ಹೇಳಿದ್ದು ಅಂದ್ರೆ ಅವ್ರು ಹೇಳಿರೋದು ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡ್ತಾ ಇದಾರೆ, ವಾಪಸ್ ಅದು ಅಲ್ಲಿಂದ ಬಂದ್ರೆ ಅಲ್ಲಿಗೆ ಹಾಕ್ತಾರೆ. ಇವತ್ತು ಸರ್ ಆಗ್ಲಿ ಇವತ್ತು ಅಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಅದು ಈಸಿ ಇಲ್ಲ. ಅದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.